ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಒಡಂಬಾಳು ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ಇವತ್ತು ನಾವು ನೋಡ್ತಿರೋದು ಪುರುಷ ವಶ್ಯ ಯಂತ್ರ ಅಂತಂದ್ಬಿಟ್ಟು. ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಪತಿಗಳನ್ನು ನೀವು ಯಾವ ರೀತಿ ನಿಮ್ಮ ಪತಿಯನ್ನು ನೀವು ಯಾವ ರೀತಿ ವಶೀಕರಣ ಮಾಡ್ಕೋಬೇಕು. ಯಾಕೆಂದರೆ ಸಾಕಷ್ಟು ಬರ್ತಾ ಇರೋದೇ ಇದೆ, ಈ ರೀತಿ ಒಂದು ಇದೆ, ಬಿಟ್ಟು ಹೋಗಿದ್ದಾರೆ, ಬೇರೆ ಕಡೆ ಇದ್ದಾರೆ, ಬೇರೆ ಒಂದು ಸವಾಸ ಮಾಡ್ಕೊಂಡಿದ್ದಾರೆ, ಮನೆಗೆ ಯಾವುದೋ ರೀತಿ ನಮಗೆ ಕಷ್ಟ ಸುಖ ನೋಡ್ತಾ ಇಲ್ಲ. ಈ ರೀತಿ ಸಾಕಷ್ಟು ನಾನಾ ರೀತಿದಿದೆ. ನಾನು ಆಗಲೇ ಸಾಕಷ್ಟು ವಿಡಿಯೋದಲ್ಲಿ ಕೂಡ ಇದ್ರ ಬಗ್ಗೆ ಹೇಳಿದ್ದೀನಿ. ಮತ್ತು ಹೇಳಿದ್ದೇ ಹೇಳ್ತಾರೆ, ನಿಮಗೂ ಕೇಳಲಿಕ್ಕೆ ಬೇಜಾರಾಗುತ್ತೆ. ಹಾಗಾಗಿ ಯಾಕೆ ಕಷ್ಟ ಇರೋರಿಗೆ ಗಂಡನ ಕಡೆಯಿಂದ ಏನು ಕಷ್ಟ ಇದೆ ಅನ್ನೋದು ಹೆಣ್ಮಕ್ಳಿಗೆಲ್ಲ ಗೊತ್ತಿರುತ್ತೆ. ಹೊಸ್ದಾಗಿ ನಾನು ಮತ್ತೆ ಏನು ಹೇಳೋ ಅಂಥದ್ದು ಇರಲ್ಲ. ಹಾಗಾಗಿ ಇದನ್ನು ಯಾವ ರೀತಿ ಆ ಒಂದು ನೋವಿನಲ್ಲಿರೋ ಅಂಥವ್ರು, ಆ ಕಷ್ಟದಲ್ಲಿರೋ ಅಂಥವ್ರು, ಅಥವಾ ಅವ್ರ ಹತ್ರ ಬೇರೆ ಕಡೆ ಹೋಗಿ ಮಾಡಿಸ್ಕೊಳ್ಳಿಕ್ಕೆ ಹಣಕಾಸಿಲ್ಲ ಅಂತ ಅಂದವರು, ಇದು ನೀವಾಗಿ ಸ್ವಂತವಾಗಿ ಮಾಡ್ಕೋಬೋದು. ಇದರೊಳಗೆ ಬೇರೆ ಯಾರೂ ಬೇಕಾಗಿಲ್ಲ. ಮತ್ತು ಇದಕ್ಕೆ ಗುರು ಉಪದೇಶ ಆಗಲಿ, ಗುರು ದೀಕ್ಷೆ ಆಗಲಿ ಏನೂ ಬೇಕಾಗಿಲ್ಲ. ನಿಮಗೆ ನೀವೇ ಮಾಡ್ಕೋಬೋದು. ಇದನ್ನು ಸರಿಯಾದ ರೀತಿಲಿ ಮಾಡ್ಕೊಂಡಾಗ ಕೆಲಸ ಆಗುತ್ತೆ. ಅಕಸ್ಮಾತ್ ಒಂದು ಬಾರಿ ಆಗಿಲ್ಲ ಅಂದರೆ 2 ಇಂದ 3 ಬಾರಿ ವಾರಕ್ಕೊಮ್ಮೆ ಮಾಡಿ ಅಲ್ವಾ. ಹೀಗೆ ಬನ್ನಿ, ಇದು ಯಾವ ರೀತಿ ಹೆಂಗೆ ಮಾಡೋಣ ನೋಡೋಣ. ಈ ಯಂತ್ರನ ನೀವು ತಾಮ್ರದ ತಗಡು ಬರುತ್ತಲ್ಲ, ರೇಕು, ಮಾಮೂಲಿ ನಿಮಗೆ ಗ್ರಂಥಿಗೆ ಅಂಗಡೀಲಿ ಸಿಕ್ಕುತ್ತೆ. ಅದನ್ನು ತಗೋಬೇಕು. ಅದನ್ನು ಒಂದು ಮಳೆಯಲ್ಲೋ ಅಥವಾ ಪೆನ್ನಲ್ಲೋ ಖಾಲಿ ಅಂದರೆ ಬರಿದಿರೋ ಅಂಥ ಪೆನ್ನಲ್ಲಿ ಬರಿಬೇಕಾಗುತ್ತೆ. ಅದನ್ನು ಈ ರೀತಿ ಬರಿಬೇಕು. ಇಲ್ಲೇನು ನಾನು ಕೊಟ್ಟಿದ್ದೀನಿ ನೋಡಿ, ಈ ರೀತಿ ಕ್ಲೀಮ್ ಹ್ರೀಂ ಕ್ಲೀಮ್. ಇಲ್ಲಿ ಮಧ್ಯದಲ್ಲಿ ಏನು ಕೊಟ್ಟಿದ್ದೀನಿ, ಇಲ್ಲಿ ಖಾಲಿ ಏನು ಜಾಗ ಬಿಟ್ಟಿದ್ದೀನಲ್ವಾ, ಇಲ್ಲಿ ಬಂದು ನೀವು ಆ ಒಂದು ನಿಮ್ಮ ಪುರುಷನ ಅಥವಾ ಪತಿಯ ಹೆಸರನ್ನ ಬರಿಬೇಕು. ಇಲ್ಲಿ ಫುಲ್ ಮಾಡಬೇಕು. ಇಲ್ಲಿ ಜಾಗ ಬಿಟ್ಟಿದ್ದೀನಿ ನಾನು. ಅವರವರ ಪತಿಯ ಹೆಸರುಗಳನ್ನ ನೀವು ಬರ್ಕೊಳ್ಳಿ. ಇಲ್ಲಿಂದ ಅದು ಬರ್ಕೊಳ್ಳಿ, ಹೆಸರು ಬರ್ಕೊಳ್ಳಿ. ಹೆಸರು ಬರೆದಾದ ನಂತರ ಇದನ್ನು ನೀವೊಂದು ದೇವ್ರ ಮೇಲೆ ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿ, ನಿಮ್ಮ ಒಂದು ಕಷ್ಟ ಏನಿದೆ ಮತ್ತು ನಿಮ್ಮ ಗಂಡ ಯಾವ ರೀತಿ ನಿಮಗೆ ಒಲಿಬೇಕು, ನಿಮ್ಮ ಕಷ್ಟಗಳೆಲ್ಲ ಯಾವ ರೀತಿ ಪರಿಹಾರ ಆಗಬೇಕು ಅಂತ ಇಲ್ಲಿ ಒಂದು ನಿಮ್ಮ ಮನೆ ದೇವರಾಗ್ಬೋದು ಅಲ್ವಾ, ನಿಮ್ಮ ಮನೆ ಹತ್ತಿರ ಇರೋವಂಥ ದೇವರಾಗ್ಬೋದು. ನಿಮ್ಮ ದೇವ್ರ ಮೇಲೆ ಇಟ್ಟು ಇದನ್ನು ಪೂಜೆ ಮಾಡಿ, ಇದಕ್ಕೆ ಒಂದು ಸ್ವಲ್ಪ ಧೂಪ ಗೀಪ ಇಟ್ಟು, ನಿಮಗೇನಾದ್ರು ಸಾಧ್ಯ ಆದರೆ ಇದೆ ಅಂದರೆ ನಿಮ್ಮ ಹತ್ರ ಏನಾದರೂ ಗೋರೋಜನ ಅಥವಾ ಕಸ್ತೂರಿ ಆಗಲಿ ಏನಾದ್ರು ಇತ್ತು ಅಂದರೆ ಅದರೊಳಗೆ ಹದ್ದಿ ಬರೆದ್ರೆ ಭಾಳ ಒಳ್ಳೆಯದು. ಬೇಗ ವಶೀಕರಣ ಆಗ್ತಾರೆ. ಏನೂ ಇಲ್ಲ ಅಂದಾಗ ನೀವು ಮಾಮೂಲಿ ಬರೀ ಪೆನ್ನಲ್ಲಿ ಕೂಡ ಬರಿಬೋದು. ಇದ್ದರೆ ಒಳ್ಳೆಯದು. ಇಲ್ಲ ಅಂದರೆ ಈ ರೀತಿ ಮಾಡಿ. ಹಂಗೂ ಏನೂ ಸಿಕ್ಕಲಿಲ್ಲ ಅಂದರೆ ಅರಿಶಿಣ ಇರುತ್ತೆ, ಅದಕ್ಕೆ ಗೋಮೂತ್ರ, ಒರ್ಜಿನಲ್ ಆಗಿರೋ ಗೋಮೂತ್ರ ಬೇಕು. ಯಾವುದೋ ಒಂದು ಕೆಲವು ಅಂಗಡಿಗಳಲ್ಲಿ ಗೋಮೂತ್ರ ಅಂತೇಳ್ಬಿಟ್ಟು ನೀರು ತುಂಬಿ ಕೊಡ್ತಾಯಿದ್ದಾರೆ. ಆ ರೀತಿಯೆಲ್ಲ ನೀವು ತರಬೇಕಾದ್ರೆ ಓಪನ್ ಮಾಡಿ ನೋಡಿ, ಬರೀ ನೀರು ಅದು. ಆ ರೀತಿ ಮೋಸ ಕೂಡ ಮಾಡ್ತಾಯಿದ್ದಾರೆ. ಗೋಮೂತ್ರ ಕೂಡ ಮೋಸ ಬಂದುಬಿಡ್ತು. ಕುಡಿಯೋ ನೀರೇ ಮೋಸ, ಇನ್ನು ಗೋಮೂತ್ರನೂ ಮೋಸ ಮಾಡೇ ಮಾಡ್ತಾರೆ. ಅದನ್ನು ನೀವು ನೋಡ್ಕೊಂಡು ತೊಗೊಂಬನ್ನಿ. ಅದು ನೀರು ಥರ ತಂದರೆ ಏನೂ ಕೆಲಸಕ್ಕೆ ಬರಲ್ಲ. ಅಥವಾ ನಿಮ್ಮ ಮನೇಲೆ ಆಲ್ರೆಡಿ ಇದೆ, ನಮ್ಮ ಮೇಲೆ ಶುದ್ಧವಾಗಿರುವಂಥದ್ದಿದೆ ಅಂತ ಅನ್ನೋದಿದ್ರೆ ಅದನ್ನು ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ಅರಿಶಿನ ಕಲಿಸ್ಬಿಟ್ಟು ಅದನ್ನು ಈ ರೀತಿ ಬರ್ಕೊಳ್ಳಿ. ಇದೇನು ನಾನು ಇಲ್ಲಿ ಒಂದು ಬೀಜಾಕ್ಷರ ಕೊಟ್ಟಿದ್ದೀನಲ್ವ, ಅದನ್ನು ಅದರಲ್ಲೇ ಬರ್ಕೊಳ್ರಿ. ಇನ್ನೂ ಸ್ವಲ್ಪ ಬೇಗ ಕೆಲಸ ಆಗುತ್ತೆ. ಅದನ್ನು ಬರೆದು ಅದಕ್ಕೆ ಒಂದು ಸ್ವಲ್ಪ ಕುಂಕುಮ ಅಂತ ಇಟ್ಬಿಟ್ಟು ಅದರಲ್ಲಿ ನಿಮ್ಮ ಒಂದು ಏನು ಅಭಿಲಾಷೆ ಇದೆ, ನಿಮ್ಮ ಏನು ಕೋರಿಕೆಗಳಿದೆ ಅದನ್ನು ಕೇಳಿಕೊಂಡು ಒಂದು ಊದುಬತ್ತಿ ಎಲ್ಲ ತೋರಿಸಿ, ಅದಕ್ಕೊಂಚೂರು ಪ್ರಸಾದ, ಹಾಲು, ಒಂಚೂರು ಬೆಲ್ಲನೋ, ಒಂಚೂರು ಸಕ್ಕರೆ ಏನಿರುತ್ತೋ ನಿಮ್ಮ ಮನೆಯಲ್ಲಿ ಅದನ್ನು ಒಂದಿಷ್ಟು ನೈವೇದ್ಯ ಅಂತ ಒಂದು ಇಟ್ಟು, ಅದನ್ನು ನಿಮ್ಮ ಮನಸ್ಸಿರೋ ಕೋರಿಕೆಗಳೆಲ್ಲ ಕೇಳಿಕೊಂಡು ಇದನ್ನು ಸಣ್ಣದಾಗಿ ಮಡ್ಚ್ಕೋಬೇಕು. ಇದನ್ನು ಸಣ್ಣದಾಗಿ ಮಡಚಿ ನಿಮ್ಮ ಪತಿ ಎಲ್ಲಿ ಮಲಗ್ತಾ ನೋಡಿ ಅಲ್ಲಿ ಕೆಳಗಡೆ ಇಡಬೇಕು. ಇದನ್ನು ಅಂದರೆ ಅವರೆಲ್ಲಿ ಮುಖ್ಯ ಅವಾಗಿಂದೆಲ್ಲ ಇದು ಭೂಮಿ ಒಳಗೆ ಇಡಿ, ಅವ್ರು ಮಲಗೋ ಜಾಗದಲ್ಲಿ ಊತ್ಬಿಡಿ ಅಂತ ಕೊಡ್ತಿದ್ರು. ಆದರೆ ಈಗ ಭೂಮಿ ಒಳಗೆ ಊತಕ್ಕಾಗೋದಿಲ್ಲ, ಹೂಳಕ್ಕಾಗೋದಿಲ್ಲ. ಹಾಗಾಗಿ ಅವ್ರು ಮಲಗೋ ಅಂಥ ಜಾಗದಲ್ಲಿ ಯಾವ ರೀತಿ ಇಡ್ತೀರ ಅನ್ನೋದು ನಿಮಗೆ ಸೇರಿದ್ದದು. ಅದನ್ನು ನಿಮ್ಮ ಒಂದು ಕಲ್ಪನೆಗೆ ಬಿಟ್ಟಿದ್ದು. ಯಾಕೆ ನಾನು ಎಲ್ಲಿ ಪ್ರತಿಯೊಂದು ಹೇಳ್ಕೊಟ್ಟಾಗಲೂ ಬೇರೆ ಬೇರೆ ರೀತಿಯಲ್ಲಿ ಬಂದುಬಿಡುತ್ತೆ ಅದು. ಹಾಗಾಗಿ ನಿಮ್ಮ ಕಲ್ಪನೆಗೆ ಮೀರಿದ್ದು ಅದನ್ನು ಒಟ್ಟಲ್ಲಿ ಅವರು ಮಲಗೋ ಸ್ಥಳದಲ್ಲಿ ಇಡಬೇಕು. ಅದ್ರ ಮೇಲೆ ಅವರು ಮಲಗಬೇಕು. ಈ ರೀತಿ ಮಾಡಿ. ಈ ರೀತಿ ಮಾಡಿದಾಗ ನೀವು ಹೇಳ್ದಂಗೆ ಕೇಳ್ತಾರೆ ಅಂತ ಒಂದು ಗ್ರಂಥದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ನಾನು ಕೊಡ್ತಾಯಿದ್ದೀನಿ ನಿಮಗೆ. ಇದನ್ನು ಮಾಡಿ ಇದರ ಒಂದು ಪ್ರಯೋಜನ ಪಡ್ಕೊಳ್ಳಿ. ಏನಾದರೂ ಇದ್ದಾಗ ಆ ಒಂದು ಕಷ್ಟಗಳು ಅಂತಂದಾಗ, ಯಾಕೆಂದರೆ ನಾವು ಒಂದು ಬಾರಿ ಎಲ್ಲ ಅಂತ ಇದಕ್ಕೇನು ದುಡ್ಡಿಲ್ಲ, ಕಾಸಿಲ್ಲ,
ಏನೇ ರೀತಿ ಯಾವುದೇ ರೀತಿ ಖರ್ಚು ಮಾಡ್ತಾ ಇಲ್ಲ ನೀವು. ಇದು ಒಂದು ಚಿಕ್ಕದ ಒಂದು ತಾಮ್ರ ತಗಡು, ಒಂದು ತಗಡು ತೊಗೊಂಡ್ರೆ ಅದು 10 ರೂಪಾಯೋ 15 ರೂಪಾಯಿ ಇರ್ಬೋದು. ಒಂದು ತಗಡು ತೊಗೊಂಡ್ರೆ ನೀವು 3-4 ಸರಿ ಮಾಡಲಿಕ್ಕೆ ಬರುತ್ತೆ. ಅದು ಒಂದು ಚಿಕ್ಕದಾಗಿ ತೊಗೋಬೇಕು, ಜಾಸ್ತಿ ದೊಡ್ಡದಲ್ಲ, ಚಿಕ್ಕದಾಗಿ ತೊಗೋಬೇಕು. ಇದನ್ನು ಚಿಕ್ಕದಾಗಿ ತೊಗೊಂಡು ಅದರಲ್ಲಿ ಈ ರೀತಿ ಬರೆದುಬಿಟ್ಟು ನೀವು ಅವರು ಪೂಜೆ ಎಲ್ಲ ಮಾಡಾದಮೇಲೆ ಅವರು ಮಲಗುವಂಥ ಸ್ಥಳದಲ್ಲಿ ಆ ಜಾಗದಲ್ಲಿ ಇಟ್ಬಿಟ್ರೆ ಅವರು ನೀವು ಹೇಳ್ದಂಗೆ ಕೇಳ್ತಾರೆ ಅಂತ ಇದೆ. ಅದನ್ನು ಮಾಡಿ ನೋಡಿ. ಅದು ಆಗಿಲ್ಲ ಅಂದರೆ ಮತ್ತೊಮ್ಮೆ 1 ವಾರ ಬಿಟ್ಟು ಮತ್ತೊಮ್ಮೆ ಮಾಡಿ, ಅದು ಮತ್ತೊಮ್ಮೆ ಮಾಡಿ. ಈ ರೀತಿ 2-3 ಸಾರಿ ಮಾಡಿದಾಗ ಒಂದು ಬಾರಿ ಇಲ್ಲ ಅಂದರೆ ಇನ್ನೊಂದು ಬಾರಿಗೆ ಅದು ಕೆಲಸ ಆಗುತ್ತೆ. ಇದು ನಮ್ಮ ಗೃಹಿಣಿಯರಿಗೆ ಕಷ್ಟ ಇರೋವಂಥವ್ರಿಗೆ ನಾನು ಇದನ್ನು ಕೊಡ್ತಾ ಇರೋದು. ಹಾಗಾಗಿ ಇದನ್ನು ಆದಷ್ಟು ನಿಮ್ಮ ಕಷ್ಟಗಳನ್ನ ಮಾಡ್ಕೊಳ್ಳಿ. ಏಕೆ ನಿಮಗೆ ಬಂದವ್ರು ನೀವೇ ಮಾಡಿಕೊಂಡ್ರೆ ಎಷ್ಟೋ ನಿಮಗೂ ಕಷ್ಟಗಳು ಪರಿಹಾರ ಆಗುತ್ತೆ. ಹಣಕಾಸು ಇಲ್ದಿರೋ ಇದನ್ನು ನಿಮಗೆ ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದುವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನನ್ನ ಬಾಂಧವರೇ.